ವೆಲ್ಕಮ್ ಟು ವಿನಯ್ ಲೈಫ್ ಅಂಡ್ ರಿಲೇಶನ್ಶಿಪ್ ಕೋಚ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ತುಂಬಾ ಎಮೋಷನಲ್ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡ್ತಿದೀವಿ. ಅದು ಏನು ಅಂದ್ರೆ ಹೆಂಡತಿ ಇಲ್ಲದ ಗಂಡನ ಜೀವನ ಹೇಗಿರುತ್ತೆ. ಈ ರೀತಿಯ ರಿಲೇಶನ್ಶಿಪ್ಗೆ ಸಂಬಂಧಿಸಿದ ಮುಖ್ಯವಾದ ವಿಷಯಗಳನ್ನ ತಿಳ್ಕೋಬೇಕು ಅಂದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಹಾಗೂ ನಿಮ್ಮ ಸಂಬಂಧಿಕರಿಗೆ ಶೇರ್ ಮಾಡಿ. ಇದರಿಂದ ಈ ರೀತಿಯ ಮುಖ್ಯವಾದ ವಿಷಯಗಳನ್ನ ಅವರು ಕೂಡ ತಿಳ್ಕೊಳ್ತಾರೆ ತಾನೆ. ನಾವು ಇವತ್ತಿನ ದಿನ ಮಾತನಾಡುವಂತಹ ಟಾಪಿಕ್ ತುಂಬಾ ಮನಸ್ಸನ್ನ ಕದಲಿಸೋ ವಿಧಾನವಾಗಿ ಇರುತ್ತೆ. ಹೆಂಡತಿ ಇಲ್ಲದ ಗಂಡನ ಪರಿಸ್ಥಿತಿ ಅನ್ನೋ ಆಲೋಚನೆಯೇ ತುಂಬಾ ಭಾವೋದ್ವೇಗದಿಂದ ತುಂಬಿರುತ್ತೆ ಸ್ನೇಹಿತರೆ. ಕೆಲವೊಂದಿಷ್ಟು ಜನಕ್ಕೆ ಏನೋ ಆಗದೆ ಇರಬಹುದು, ಆದ್ರೆ ಜೀವನದಲ್ಲಿ ಅನುಭವ ಇರೋರು, ಹೆಂಡತಿಯನ್ನ ತುಂಬಾ ಪ್ರೀತಿ ಮಾಡೋರಿಗೆ ಮಾತ್ರ ತುಂಬಾ ಸಮಸ್ಯೆ ಅನ್ನೋದು ಎದುರಾಗುತ್ತೆ. ಜನರಲ್ ಆಗಿ ಗಂಡ ತೀರಿಕೊಂಡಾಗ ಹೆಣ್ಣು ಮಕ್ಕಳಿಗೆ ತುಂಬಾ ಸಹಾನುಭೂತಿಯನ್ನ ನಾವು ತೋರಿಸ್ತೇವೆ. ಅಯ್ಯೋ ಪಾಪ, ಇಬ್ಬರು ಮಕ್ಕಳಿದ್ದಾರೆ, ಗಂಡ ತೀರ್ಕೊಂಡ, ಆ ಮನೆಗೆ ಗಂಡ ದಿಕ್ಕಿಲ್ಲ, ಮಕ್ಕಳನ್ನ ಓದಿಸ್ಬೇಕು, ಮದ್ವೆ ಮಾಡ್ಬೇಕು, ಹೀಗೆ ಅವಳ ಮೇಲೆ ತುಂಬಾ ಜವಾಬ್ದಾರಿಗಳು ಇದಾವೆ ಅಂತ ಎಲ್ರೂ ಅವಳ ಮೇಲೆ ಕರುಣೆ ತೋರಿಸ್ತಾರೆ. ಹೀಗಿದ್ರೆ ಹೆಣ್ಮಕ್ಳು ಹೇಗೆ ಬದುಕ್ತಾರೆ ಅನ್ನೋ ವಿಷಯದ ಮೇಲೆ ಎಲ್ಲರ ದೃಷ್ಟಿ ಅನ್ನೋದು ಇರುತ್ತೆ. ಇದು ತಪ್ಪು ಅಂತ ಕೂಡ ನಾನು ಹೇಳ್ತಿಲ್ಲ, ಆದ್ರೆ ಗಂಡಸರ ಪರಿಸ್ಥಿತಿ ಏನು, ಇದು ನಮ್ಮ ಸಮಾಜದಲ್ಲಿ ಸಾಮಾನ್ಯವಾಗಿ ಯಾರ ಗಮನಕ್ಕೂ ಬರೋದಿಲ್ಲ. ಹೆಂಡತಿ ಇಲ್ಲದ ಗಂಡ ಹೇಗೆ ಬದುಕ್ತಾನೆ, ಅವನು ತನ್ನ ಜೀವನವನ್ನ ಯಾವ ದಿಕ್ಕಿಗೆ ತಗೊಂಡು ಹೋಗ್ತಾನೆ, ಯಾರು ಅವರ ಬಗ್ಗೆ ಯೋಚನೆಯನ್ನ ಮಾಡ್ತಾರೆ? ಯಾರು ಇಲ್ಲ. ಹೆಂಡತಿ ಇಲ್ಲದ ಗಂಡನ ಪರಿಸ್ಥಿತಿ ಹೇಗಿರುತ್ತೆ ಅಂದ್ರೆ ತುಂಬಾ ವಿರಹದಿಂದ, ತುಂಬಾ ದುಃಖದಿಂದ ತುಂಬಿರುತ್ತೆ. ಆದ್ರೆ ಎಲ್ಲಾ ಸಂದರ್ಭದಲ್ಲೂ ಅವರು ಅವರ ನೋವನ್ನ ಹೊರಗಡೆ ತೋರಿಸಿಕೊಳ್ಳದೇ ಇರಬಹುದು. ಗಂಡ್ಮಕ್ಳು ಮನಸ್ಸಿನಲ್ಲೇ ತಮ್ಮ ನೋವನ್ನ ಇಟ್ಕೋತಾರೆ. ಇದು ಎಷ್ಟೋ ಸಂದರ್ಭದಲ್ಲಿ ನಿಜ ಕೂಡ ಆಗಿದೆ. ನಮ್ಮ ಈ ಸಮಾಜದಲ್ಲಿ ನಾವು ತುಂಬಾ ಸಾರಿ ತುಂಬಾ ಜನರ ಬಾಯಿಂದ ಕೇಳೇ ಇರ್ತೀವಿ, ಗಂಡ್ಸಾಗಿ ಅಳ್ತೀಯಲ್ಲ, ನಾಚಿಕೆ ಆಗಲ್ವಾ ನಿನ್ಗೆ ಅಂತ. ಇಂತಹ ಸಿಚುವೇಶನ್ ಅಲ್ಲಿ ಗಂಡ್ಮಕ್ಳು ಅವರ ನೋವನ್ನ ತೋರಿಸಿಕೊಳ್ಳೋದಕ್ಕೆ ಹಿಂಜರಿತಾರೆ. ಆದ್ರೆ ಹೆಂಡತಿ ಇಲ್ಲ ಅನ್ನೋ ಆ ನೋವು ಅವರ ಮನಸ್ಸಿನಲ್ಲಿ ಅಗಾಧವಾಗಿ ಇರುತ್ತೆ. 45-55 ವಯಸ್ಸಿನಲ್ಲಿ ತನಗೆ ಅಂತ ತನ್ನ ಹೆಂಡತಿ ಇಲ್ಲದೆ ಇದ್ರೆ ಆ ನೋವನ್ನ ಯಾರು ಕೂಡ ವಿವರಿಸೋಕೆ ಆಗೋದಿಲ್ಲ. ಈ ವಯಸ್ಸಿನಲ್ಲಿ ತನ್ನ ಮಕ್ಕಳು ಕೂಡ ಲೈಫ್ ಅಲ್ಲಿ ಸೆಟಲ್ ಆಗಿ ಬೇರೆ ಬೇರೆ ಕಡೆ ಎಲ್ಲೋ ತಮ್ಮ ಜೀವನವನ್ನ ನಡೆಸ್ತಿರ್ತಾರೆ. ಒಂಟಿತನವನ್ನ ದೂರ ಮಾಡ್ಕೊಳ್ಳೋಕೆ ಮಗಳ ಮನೆಗೆ ಹೋದ್ರೆ ಸ್ವಲ್ಪ ದಿನ ಏನೋ ಚೆನ್ನಾಗಿರುತ್ತೆ, ಆದ್ರೆ ಅಳಿಯನ ಜೊತೆ ಅಸೌಕರ್ಯವಾಗಿ ಅನಿಸಬಹುದು. ಸೊಸೆಯ ಮನೆಗೆ ಹೋದ್ರೆ ಅವರು ಕೂಡ ತುಂಬಾ ದಿನ ಅಷ್ಟು ಸೌಕರ್ಯವಾಗಿ ನೋಡ್ಕೊಳ್ದೇ ಇರಬಹುದು. ಗಂಡ್ಮಕ್ಳು ಹೀಗೆ ಎಲ್ಲೇ ಇದ್ರೂ ನಿಜವಾದ ಮಾನಸಿಕ ಪ್ರಶಾಂತತೆ ಅನ್ನೋದು ಅವರಿಗೆ ಸಿಗೋದಿಲ್ಲ. ನಮ್ಮೆಲ್ಲರಿಗೂ ಗೊತ್ತು, ಹೆಂಡತಿ ಮನೆಯಲ್ಲಿ ಇರೋ ದೇವತೆ ಅಂತ. ಹೆಂಡತಿ ಮಾಡೋ ಕೆಲಸವನ್ನ ಯಾರು ಕೂಡ ನಿರ್ವಹಿಸೋಕೆ ಆಗೋದಿಲ್ಲ. ಜೊತೆಗೆ ಪ್ರೀತಿಯಿಂದ ಕೂತು ಊಟ ಮಾಡೋದು, ಪ್ರೀತಿಯಿಂದ ತನ್ನ ಗಂಡ ಹಾಗೂ ಮಕ್ಕಳ ಬಟ್ಟೆಯನ್ನ ಒಗೆದು ಶುಭ್ರವಾಗಿ ಇಡೋದು, ಮನೆಯನ್ನ ಸ್ವಚ್ಛವಾಗಿ ಇಟ್ಕೊಳ್ಳೋದು, ಮನೆಯ ಪ್ರಶಾಂತತೆಯನ್ನ ಕಾಪಾಡೋದು, ಇವೆಲ್ಲ ಇಷ್ಟು ಪ್ರೀತಿಯಿಂದ ಮಾಡಿದಾಗ ಒಂದು ವಿಶೇಷವಾದ ಬಾಂಧವ್ಯ ಹಾಗೂ ವಿಶೇಷವಾದ ಪ್ರೀತಿ ಇರುತ್ತೆ. ಹೆಂಡತಿ ಶ್ರದ್ಧೆಯಿಂದ ಪ್ರೀತಿಯಿಂದ ಮಾಡಿದ ಪ್ರತಿಯೊಂದು ಸಣ್ಣ ಕೆಲಸ ಗಂಡನಿಗೆ ಅದೆಷ್ಟೋ ಖುಷಿ ಕೊಡುತ್ತೆ ಗೊತ್ತಾ. ಇದೆಲ್ಲ ಹೆಂಡತಿ ಇಲ್ಲದೆ ಇದ್ದಾಗ ಗಂಡ್ಮಕ್ಳು ಗಮನಿಸ್ತಾರೆ. ಇವಾಗ ಮನೆ ಕೆಲಸದವರನ್ನೇ ತಗೊಳ್ಳಿ. ಮನೆ ಕೆಲಸದವರು ಕೆಲಸವನ್ನ ಮಾಡ್ತಾರೆ, ಆದ್ರೆ ತಮಗೆ ಕೊಟ್ಟ ಕೆಲಸವನ್ನ ಮಾತ್ರ ಅವರು ಮಾಡ್ತಾರೆ. ಹೆಂಡತಿ ತಗೊಳ್ಳುವಂತಹ ಜವಾಬ್ದಾರಿ, ಪ್ರೀತಿಯನ್ನ, ಶ್ರದ್ಧೆಯನ್ನ ಎಲ್ಲವನ್ನು ಕೊಡೋಕಾಗುತ್ತಾ? ಸಾಧ್ಯನೇ ಇಲ್ಲ. ಹೆಂಡತಿಯ ಸ್ಥಾನವನ್ನ ತುಂಬಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಗಂಡಸರು ತಮ್ಮ ನೋವನ್ನ ಹೊರಗೆ ಹೇಳಿಕೊಳ್ಳೋಕೆ ಭಯ ಪಡ್ತಾರೆ. ಫ್ರೆಂಡ್ಸ್ ಜೊತೆ ಮಾತನಾಡೋದು, ತಮ್ಮ ನೋವನ್ನ ಶೇರ್ ಮಾಡ್ಕೊಳ್ಳೋದು, ಈ ರೀತಿ ಅಷ್ಟು ಈಸಿಯಾಗಿ ಗಂಡ್ಮಕ್ಳು ಅನ್ನೋದು ಮಾಡೋದಿಲ್ಲ. ಹೆಣ್ಣು ಮಕ್ಕಳು ತಮ್ಮ ನೋವನ್ನ ಕುಟುಂಬದವರ ಹತ್ರ, ತಮ್ಮ ಫ್ರೆಂಡ್ಸ್ ಜೊತೆ ಹಂಚಿಕೊಳ್ತಾರೆ. ಆದ್ರೆ ಅದೇ ಗಂಡಸರು ಆ ನೋವನ್ನ ಹೊರಗೆ ಹೇಳ್ಕೊಂಡ್ರೆ, ಗಂಡಸಾಗಿ ನಿಂಗೆ ನಾಚಿಕೆ ಆಗಲ್ವಾ, ಅಳ್ತೀಯಲ್ಲ ಅಂತ ಈ ರೀತಿಯ ನಿಂದನೆ ಸಮಾಜವು ಗಂಡ್ಮಕ್ಳ ಮೇಲೆ ಹೇರುತ್ತೆ. ಈ ರೀತಿಯ ಕಾರಣಗಳಿಂದ ಗಂಡಸರು ತಮ್ಮ ನೋವನ್ನ ಹೊರಗೆ ಹೇಳಿಕೊಳ್ಳದೆ ಸೈಲೆಂಟ್ ಆಗಿನೇ ತಮ್ಮಲ್ಲೇ ನೋವನ್ನ ಅನುಭವಿಸ್ತಾರೆ. ಇದು ಅವರ ಮಾನಸಿಕ ಆರೋಗ್ಯದ ಮೇಲೂ ಪ್ರಭಾವವನ್ನ ಬೀರುತ್ತೆ. ಕೆಲವೊಂದು ಸಂದರ್ಭದಲ್ಲಿ ಈ ಮನಸ್ಸಿನ ನೋವನ್ನ ತಡೆಯೋಕೆ ಆಗದೆ
ಮದ್ಯ ಸೇವನೆಗೆ ಕಾರಣವಾಗುತ್ತೆ. ಈ ಮದ್ಯ ಸೇವನೆ ಚಟವಾಗಿ ಪರಿಣಮಿಸಿ ಅವರ ಜೀವನವನ್ನ ಹಾಳು ಮಾಡೋದಕ್ಕೆ ಮತ್ತಷ್ಟು ಪ್ರಭಾವವನ್ನ ಬೀರುತ್ತೆ. ಕೆಲವೊಂದು ಸಂದರ್ಭದಲ್ಲಿ ಎರಡನೆಯ ಮದುವೆ ಮಾಡ್ಕೊಳ್ಳೋದು ಒಳ್ಳೇದು ಅಂತಾನೆ ಅಂತಾರೆ. ನಿಜ ಹೇಳ್ಬೇಕು ಅಂದ್ರೆ ಅದು ಕೆಲವು ಜನರ ಜೀವನದಲ್ಲಿ ಅದು ಒಳ್ಳೆಯ ಮಾರ್ಗನೇ ಆಗಿರಬಹುದು. ಗಂಡ ಹೆಂಡತಿಯಾಗಿ ಜೀವಿಸೋದು ಅಂದ್ರೆ ಒಬ್ಬರನ್ನ ಒಬ್ಬರು ಅರ್ಥ ಮಾಡ್ಕೊಳ್ಳೋದು. ಆದ್ರೆ ಪ್ರತಿ ಸಂದರ್ಭದಲ್ಲೂ ಎರಡನೆಯ ಮದುವೆ ಅನ್ನೋದು ಸಾಧ್ಯ ಆಗುತ್ತಾ? ವಯಸ್ಸಾದ ನಂತರ ಎರಡನೆಯ ಮದುವೆ ಅಂದ್ರೆ ಅಷ್ಟು ಸುಲಭದ ಮಾತೆ ಅಲ್ಲ. ಕುಟುಂಬದವರು ಅದನ್ನ ಒಪ್ಕೊಳ್ಳದೆ ಇರಬಹುದು, ಸಮಾಜ ವಿಮರ್ಶಿಸೋದು, ಈ ರೀತಿಯ ಸಮಸ್ಯೆಗಳು ಕೂಡ ಇರ್ತವೆ. ಹೆಂಡತಿ ಇಲ್ಲದ ಗಂಡನ ಜೀವನದಲ್ಲಿ ಬೆಳಕು ಅನ್ನೋದು ಇರೋದೇ ಇಲ್ಲ. ಯಾರೋ ಹೇಳಿದ್ ನೆನಪು ನನ್ಗೆ, ಹೆಂಡತಿ ಮನೇಲಿ ಇಲ್ಲದೆ ಇದ್ರೆ ಆ ಮನೆ ಒಂದು ಕತ್ತಲೆಯ ಗುಹೆಯ ರೀತಿ ಅಂತ. ಆ ಮಾತು ನಿಜಾನೇ. ಹೆಂಡತಿ ಇಲ್ಲದಿದ್ದಾಗ ಗಂಡನ ಜೀವನದಲ್ಲಿ ನಿರಾಶೆ ಅನ್ನೋದು ಅವರನ್ನು ಆವರಿಸಿಕೊಳ್ಳುತ್ತೆ. ನಾವೆಲ್ಲರೂ ಹೆಣ್ಮಕ್ಳ ನೋವುಗಳ ಬಗ್ಗೆ, ದುಃಖಗಳ ಬಗ್ಗೆ, ಕಷ್ಟಗಳ ಬಗ್ಗೆ ಮಾತನಾಡೋದು, ಅವರಿಗೆ ಸಹಾಯವನ್ನ ಮಾಡೋದು ಮಾಡ್ತಿರ್ತೀವಿ. ಅದೇ ವಿಧಾನವಾಗಿ ಗಂಡಸರು ಕೂಡ ನೋವಿನಲ್ಲಿ ಇರ್ತಾರೆ. ಆದ್ರೆ ಎಲ್ಲೂ ಕೂಡ ಅವರು ತೋರ್ಸ್ಕೊಡೋದಿಲ್ಲ ಅನ್ನೋದನ್ನ ನಾವು ಗಮನದಲ್ಲಿ ಇಟ್ಕೋಬೇಕು ಸ್ನೇಹಿತರೆ. ಇವತ್ತಿನ ದಿನ ನಾವು ಹೆಂಡತಿ ಇಲ್ಲದ ಗಂಡನ ಪರಿಸ್ಥಿತಿಯ ಬಗ್ಗೆ, ಅವರ ಸಮಸ್ಯೆಗಳ ಬಗ್ಗೆ, ಅವರ ನೋವುಗಳ ಬಗ್ಗೆ ಮಾತಾಡ್ಕೊಂಡ್ವಿ. ಇದೇ ರೀತಿ ರಿಲೇಶನ್ಶಿಪ್ ಅಲ್ಲಿ ಬರುವಂತಹ ಸಮಸ್ಯೆಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಅಲ್ಲಿ ತಿಳಿಸಿ. ನಿಮ್ಮ ಅಭಿಪ್ರಾಯಗಳು ನಮಗೆ ತುಂಬಾನೇ ಮುಖ್ಯ. ಹಾಗೇನೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾಕಂದ್ರೆ ಇದೇ ರೀತಿ ರಿಲೇಶನ್ಶಿಪ್ ಬಗ್ಗೆ ಇನ್ನೂ ಹಲವು ಟಾಪಿಕ್ಸ್ ನ ನಾವು ನಿಮ್ಮ ಮುಂದೆ ತರ್ತೀವಿ. ಸೊ ನಾಳೆಯ ವಿಡಿಯೋದಲ್ಲಿ ಮತ್ತೊಂದು ಹೊಸ ಟಾಪಿಕ್ ಜೊತೆ ಸಿಗ್ತೀನಿ ಅಂತ ಹೇಳ್ತಾ, ದಿಸ್ ಈಸ್ ವಿನಯ್, ಲೈಫ್ ಅಂಡ್ ರಿಲೇಶನ್ಶಿಪ್ ಕೋಚ್, ಸೈನಿಂಗ್ ಆಫ್.